ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ವಾರ್ ಜೋರಾಗ್ತಾ ಇದೆ. ಇನ್ನ ದರ್ಶನ್ ಫ್ಯಾನ್ಸ್ ವಿರುದ್ಧ ಮತ್ತೆ ಸ್ಯಾಂಡಲ್ವುಡ್ ನಟಿ ರಮ್ಯಾ ಸಿಡಿದೆದ್ದಿದ್ದಾರೆ. ಈ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ಮತ್ತೆ ಸ್ಟಾರ್ ವಾರ್ ಜೋರಾಗಿದೆ. ಸ್ಯಾಂಡಲ್ವುಡ್ ನಲ್ಲಿ ಜೋರಾದ ಸ್ಟಾರ್ ವಾರ್. ದರ್ಶನ್ ಫ್ಯಾನ್ಸ್ ವಿರುದ್ಧ ಮತ್ತೆ ಸಿಡಿದೆದ್ದ ರಮ್ಯಾ. ಕೆಟ್ಟ ಮೆಸೇಜ್ ಮಾಡೋರ ವಿರುದ್ಧವಾಗಿ ಗುಡುಗಿದ್ದಾರೆ ನಟಿ ರಮ್ಯಾ. ಕೆಲ ಪ್ರೊಫೈಲ್ಗಳ ಮೆಸೇಜ್ ಅನ್ನ ಶೇರ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇನ್ಸ್ಟಾ ಸ್ಟೋರಿಯಲ್ಲಿ ಹಾಕಿ ಡಿ ಫ್ಯಾನ್ಸ್ ಗಳಿಗೆ ಡಿಚ್ಚಿ ಕೊಟ್ಟಿದ್ದಾರೆ. ಕೊಳಕಾಗಿ ಮೆಸೇಜ್ ಬಂದಿದ್ದಂತಹ ಪ್ರೊಫೈಲ್ಗಳ ಸ್ಕ್ರೀನ್ ಶಾಟ್ ತೆಗೆದುಕೊಂಡಿದ್ದಾರೆ. ಇನ್ನ ಯಾವ ನನ್ನ ಮಗನಿಗೂ ಹೆದರಲ್ಲ ಅಂತ ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನಟ ದರ್ಶನ್ ಫ್ಯಾನ್ಸ್ ಮೆಸೇಜ್ಗೂ ಹಾಗೆ ರೇಣುಕಾ ಸ್ವಾಮಿ ಅವರ ಮೆಸೇಜ್ಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡಂತಹ ನಟಿ ರಮ್ಯಾ ಈ ಕುರಿತಂತೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಸ್ಟೇಟಸ್ ನಲ್ಲಿ ಹಾಕೊಂಡಿದ್ದಾರೆ. ಹಾಗೆ ಯಾವ ನನ್ನ ಮಗನ್ಗೂ ಕೂಡ ನಾನು ಹೆದರಲ್ಲ ಅಂತ ತಿರುಗೇಟನ್ನ ಕೂಡ ನೀಡಿದ್ದಾರೆ. ಎಸ್, ಈ ಮೂಲಕ ದರ್ಶನ್ ಫ್ಯಾನ್ಸ್ ಹಾಗೆ ರಮ್ಯಾ ಅವರ ನಡುವೆ ಒಂದು ಸ್ಟಾರ್ ವಾರ್ ಅಂತ ಹೇಳ್ತಾರಲ್ವಾ, ಸ್ಟಾರ್ ವಾರ್, ಫ್ಯಾನ್ಸ್ ವಾರ್ ಎಲ್ಲವೂ ಕೂಡ ನಡೀತಾ ಇರುವಂತದ್ದು. ಒಟ್ಟಾರೆಯಾಗಿ ಇದು ಸ್ಟೇಟಸ್ ವಾರ್, ಸಾಮಾಜಿಕ ಜಾಲತಾಣದ ಯುದ್ಧ ಅಂತಾನೆ ಹೇಳ್ಬೋದು. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಯಾವ ಒಂದು ರೀತಿ ಮೆಸೇಜ್ ಮಾಡಿದ್ದಾರೆ ಅಂತ. ಇನ್ನ ನಟ ದರ್ಶನ್ ತೂಗುದೀಪ ಫ್ಯಾನ್ಸ್ ಮೆಸೇಜ್ಗೂ ಹಾಗೆ ಕೊಲೆಯಾದಂತಹ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅವರು ಮಾಡಿದಂತಹ ಮೆಸೇಜ್ಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ನಟಿ ರಮ್ಯಾ ಕಿಡಿಕಾರಿರುವಂಥದ್ದು. ಅದಲ್ಲದೆ ಅದಕ್ಕೆ ಸಾಕ್ಷಿ ಎಂಬಂತೆ ಪ್ರೂಫ್ ಕೂಡ ನೀಡಿರುವಂಥದ್ದು. ಅಂದ್ರೆ ಯಾರ್ಯಾರು ಆ ಫ್ಯಾನ್ಸ್ಗಳು ಅಂತ ಹೇಳ್ಕೊಂಡು ಮೆಸೇಜ್ ಅನ್ನ ಮಾಡಿದ್ದಾರೆ ಅವರ ಎಲ್ಲಾ ಸ್ಕ್ರೀನ್ ಶಾಟ್ ಅನ್ನ ಕೂಡ ತೆಗೆದುಕೊಂಡಿದ್ದಾರೆ. ಸ್ಕ್ರೀನ್ ಶಾಟ್ ಅನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಸ್ಟೇಟಸ್ ನಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಕಳೆದ 2 ದಿನಗಳಿಂದ ನಟಿ ರಮ್ಯಾ ಹಾಗೂ ದರ್ಶನ್ ಅಭಿಮಾನಿಗಳ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಾರ್ ನಡೀತಾ ಇದೆ ಅಂತಾನೆ ಹೇಳ್ಬೋದು. ನಟಿ ರಮ್ಯಾರಿಂದ ಮತ್ತೊಂದು ಪೋಸ್ಟ್ ಶೇರ್. ದರ್ಶನ್ ಅಭಿಮಾನಿಗಳ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ನಟಿ ರಮ್ಯಾ. ಡಿ ಫ್ಯಾನ್ಸ್ ಮತ್ತು ರೇಣುಕಾ ಸ್ವಾಮಿ ಮೆಸೇಜ್ ಒಂದೇ ಆಗಿದೆ. ಇಬ್ಬರ ಮೆಸೇಜ್ಗೂ ಯಾವುದೇ ವ್ಯತ್ಯಾಸ ಇಲ್ಲ. ಇಂತಹ ಟ್ರೋಲ್ಗಳಿಂದಲೇ ದೌರ್ಜನ್ಯ ನಡೀತಾ ಇದೆ ರಾಜ್ಯದಲ್ಲಿ, ದೇಶದಲ್ಲಿ. ಹೆಣ್ಮಕ್ಕಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೀತಾ ಇದೆ. ಇಂತಹ ಮೈಂಡ್ ಸೆಟ್ ನಿಂದಾಗಿ ರೇಪ್ ಆಗ್ತಾ ಇದೆ, ಮರ್ಡರ್ ಆಗ್ತಾ ಇದೆ. ಇನ್ಸ್ಟಾ ಸ್ಟೋರಿಯಲ್ಲಿ ಡಿ ಫ್ಯಾನ್ಸ್ ವಿರುದ್ಧ ಕಿಡಿಕಾರಿದ್ದಾರೆ ನಟಿ ರಮ್ಯಾ. ಸ್ಯಾಂಡಲ್ವುಡ್ ಕ್ವೀನ್ ಮೆಸೇಜ್ಗಳ ಸ್ಕ್ರೀನ್ ಶಾಟ್ಸ್ ಸಮೇತ ಶೇರ್ ಮಾಡಿದ್ದಾರೆ. ಅದಕ್ಕೆಲ್ಲ ಈ ಕಮೆಂಟ್ಸ್ಗಳೇ ಸಾಕ್ಷಿ ಅಂತ ಕೂಡ ರಮ್ಯಾ ಹೇಳಿರುವಂತದ್ದು. ನೋಡಿ, ಕಳೆದ 2 ದಿನಗಳಿಂದ ಕೂಡ ನಟಿ ರಮ್ಯಾ ಹಾಗೂ ದರ್ಶನ್ ಫ್ಯಾನ್ಸ್ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ವಾರ್ ನಡೀತಾ ಇದೆ. ನಟಿ ಏನಿದ್ದಾರೆ ಅಂದ್ರೆ ರಮ್ಯಾ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರವಾಗಿ ಒಂದು ಪೋಸ್ಟ್ ಅನ್ನ ಕೂಡ ಹಾಕಿದ್ರು. ಆ ಪೋಸ್ಟ್ ಇಂದ ಆರಂಭವಾದಂತಹ ಈ ಒಂದು ಸಾಮಾಜಿಕ ಜಾಲತಾಣದ ವಾರ್ ಇನ್ನೂ ಕೂಡ ಮುಂದುವರಿತಾ ಇದೆ. ಹಾಗಾದ್ರೆ ಏನ್ ಪೋಸ್ಟ್ ಹಾಕಿದ್ರು ನೋಡಿ. ಸದ್ಯ ನಟಿಗೆ ಅಶ್ಲೀಲ ಮೆಸೇಜ್ಗಳು ಕೂಡ ಬರ್ತಾ ಇದೆಯಂತೆ. ಆ ಮೆಸೇಜ್ಗಳೆಲ್ಲ ಒಂದು ಸ್ಕ್ರೀನ್ ಶಾಟ್ ಅನ್ನ ಕೂಡ ತೆಗೆದಿಟ್ಕೊಂಡಿದ್ದಾರೆ, ಹಾಗೆ ಪೋಸ್ಟ್ ಕೂಡ ಮಾಡಿರುವಂತದ್ದು. ನಟಿ ರಮ್ಯಾ ಹಾಗಾದ್ರೆ ಏನ್ ಪೋಸ್ಟ್ ಮಾಡಿದ್ರು ದರ್ಶನ್ ಅವರ ಸಂಬಂಧಪಟ್ಟಂತೆ ಹಾಗೆ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನೋಡಿ. ಇನ್ಸ್ಟಾಗ್ರಾಮ್ ಅಧಿಕೃತ ಪುಟದಲ್ಲಿ ಅಂದ್ರೆ ಅವರ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇನ್ಬಾಕ್ಸ್ಗೆ ಬಂದಂತಹ ಮೆಸೇಜ್ಗಳ ಸ್ಕ್ರೀನ್ ಶಾಟ್ಗಳನ್ನ ಒಂದ್ ಕಡೆ ಸ್ಟೇಟಸ್ ಹಾಕೊಂಡಿದ್ದಾರೆ. ಆದ್ರೆ ಅದಕ್ಕೂ ಮುನ್ನ ರೇಣುಕಾ ಸ್ವಾಮಿ ಮಾಡಿದಂತಹ ಮೆಸೇಜ್ಗಳಿಗೂ ಹಾಗೆ ಡಿ ಬಾಸ್ ಫ್ಯಾನ್ಸ್ ಮಾಡ್ತಾ ಇರುವಂತಹ ಮೆಸೇಜ್ಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ, ಒಂದೇ ಒಂದು ಚೂರು ಕೂಡ ಡಿಫರೆನ್ಸ್ ಇಲ್ಲ, ಸೇಮ್ ಮೈಂಡ್ ಸೆಟ್ ಅಂತ ಇಲ್ಲಿ ಕಿಡಿಕಾರ್ತಾ ಇರುವಂತದ್ದು. ಏನೆಲ್ಲ ಮೆಸೇಜ್ ಅನ್ನ ಕಳಿಸಿದ್ದಾರೆ ಹಾಗಾದ್ರೆ ನೋಡ್ತಾ ಹೋಗೋದಾದ್ರೆ ಒಂದಲ್ಲ ಎರಡಲ್ಲ 7 ಸ್ಕ್ರೀನ್ ಶಾಟ್ ಗಳನ್ನ ಹಂಚಿಕೊಂಡಿರುವಂತದ್ದು. 7 ಸ್ಟೇಟಸ್ ಅನ್ನ ಕೂಡ ಅಪ್ಲೋಡ್ ಮಾಡಿದ್ದಾರೆ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ. ಅವಾಚ್ಯ ಪದಗಳನ್ನ ಬಳಕೆ ಮಾಡಿದ್ದಾರೆ. ಜೊತೆಗೆ ನಟಿಯ ಅಪ್ಪ ಅಮ್ಮನ ಬಗ್ಗೆಯೂ ಕೂಡ ನಿಂದನೆ ಮಾಡಿದ್ದಾರೆ. ಕೆಲವರು ಧರ್ಮಸ್ಥಳ ಕೇಸ್ ಬಗ್ಗೆ ಮಾತಾಡುವಂತ ಕೂಡ ಕಿಡಿಕಾರಿರುವಂತದ್ದು. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಹೀಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಂತಹ ನಟಿ ರಮ್ಯಾ. ರಮ್ಯಾ ಪೋಸ್ಟ್ಗೆ ಆಗ ಡಿ ಬಾಸ್ ಫ್ಯಾನ್ಸ್ ಕೆಟ್ಟ ಮೆಸೇಜ್ ಅನ್ನ ಹಾಕಿದ್ದಾರೆ.
ನಿನ್ನೆ ಮತ್ತೆ ಪೋಸ್ಟ್ ಶೇರ್ ಮಾಡಿದ್ದಾರೆ ನಟಿ ರಮ್ಯಾ ಒಂದು ಕಡೆ. ಇನ್ನ ಎಲ್ಲಾ ಡಿ ಬಾಸ್ ಫ್ಯಾನ್ಸ್ಗೆ ನನ್ನ ಇನ್ಸ್ಟಾಗ್ರಾಮ್ಗೆ ಸ್ವಾಗತ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ನನ್ನ ಆಶಯ. ಇನ್ನ ಯಾಕೆ ಸಿಗಬೇಕು ಅನ್ನೋದಕ್ಕೆ ನಿಮ್ಮ ಕಮೆಂಟ್ಗಳೇ ಸಾಕ್ಷಿ ಅಂತ ಕೂಡ ಉಲ್ಲೇಖ ಮಾಡಿರುವಂತದ್ದು. ಅದರ ಜೊತೆಗೆ ಇನ್ನ ಹೀಗೆ ಪೋಸ್ಟ್ ಹಾಕಿದಂತಹ ಸ್ಯಾಂಡಲ್ವುಡ್ ನಟಿ ರಮ್ಯಾ ಇದೇ ಪೋಸ್ಟ್ಗೆ ಕೆಟ್ಟ ಮೆಸೇಜ್ ಮಾಡಿರೋದು ಡಿ ಬಾಸ್ ಫ್ಯಾನ್ಸ್ ಅಂತ ಕೂಡ ಉಲ್ಲೇಖ ಮಾಡಿದ್ದಾರೆ ಆ ಒಂದು ಮೆಸೇಜ್ ನಲ್ಲಿ. ನೋಡಿ, ಸ್ಯಾಂಡಲ್ವುಡ್ ಸ್ಟಾರ್ ನಟಿ ರಮ್ಯಾ ಕೆಟ್ಟ ಮೆಸೇಜ್ ಮಾಡುವವರ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಅಂತಾನೆ ಹೇಳಬಹುದು. ಇನ್ನ ಎಲ್ಲಾ ಡಿ ಬಾಸ್ ಅಭಿಮಾನಿಗಳಿಗೆ ತನ್ನ ಇನ್ಸ್ಟಾಗ್ರಾಮ್ಗೆ ಸ್ವಾಗತ. ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಯಾಕೆ ನ್ಯಾಯ ಸಿಗಬೇಕು ಅನ್ನೋದಕ್ಕೆ, ನಾನು ಯಾಕೆ ಅವರ ಪರ ನಿಂತಿದ್ದೀನಿ ಅನ್ನೋದಕ್ಕೆ ಈ ಮೆಸೇಜ್ಗಳ ಸ್ಕ್ರೀನ್ ಶಾಟ್ಗಳೇ ಸಾಕ್ಷಿ ಎನ್ನುವ ಕುರಿತಂತೆ ಈಗ ಪೋಸ್ಟ್ ಮಾಡಿರುವಂಥದ್ದು, ಹಾಗೆ ಕಿಡಿಕಾರಿರುವಂಥದ್ದು. ನೋಡಿ, ಇದೀಗ ನಟಿ ರಮ್ಯಾ ಮತ್ತೊಂದು ಪೋಸ್ಟ್ ಕೂಡ ಶೇರ್ ಮಾಡಿದ್ದಾರೆ. ಅದರಲ್ಲಿ ಫ್ಯಾನ್ಸ್ ಮೆಸೇಜ್ಗೂ ಸ್ವಾಮಿ ಅಂದ್ರೆ ರೇಣುಕಾಸ್ವಾಮಿ ಮಾಡಿರ್ತಕ್ಕಂಥ ಮೆಸೇಜ್ಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಇಲ್ಲಿ ಸ್ಪಷ್ಟಪಡಿಸಿರುವಂಥದ್ದು. ಒಟ್ಟಾರೆಯಾಗಿ ಟ್ರೋಲ್ ಮಾಡ್ತಾ ಇದ್ದಾರೆ ಒಂದು ಕಡೆ ಡಿ ಬಾಸ್ ಫ್ಯಾನ್ಸ್ ನಟಿ ರಮ್ಯಾ ಅವರನ್ನ. ಇನ್ನ ಇದನ್ನ ಬಗ್ಗೆ ಮಾತಾಡುವ ಬದಲು ಇನ್ನ ಧರ್ಮಸ್ಥಳದ ನಟಿ ಸೌಜನ್ಯ ಕೇಸ್ ಬಗ್ಗೆ ಯಾಕೆ ಮಾತಾಡಲ್ಲ ಅಂತ ಕೂಡ ಕಿಡಿಕಾರ್ತಾ ಇರುವಂಥದ್ದು. ಮೆಸೇಜ್ಗಳ ಒಂದು ಸುರಿಮಳೆಯನ್ನೇ ಮಾಡಿದ್ದಾರೆ. ಒಟ್ಟಾರೆಯಾಗಿ 7 ಖಾತೆಗಳಿಂದ ಮೆಸೇಜ್ ಬಂದಿದೆ. ಆ 7 ಖಾತೆಗಳ ಮೆಸೇಜ್ಗಳ ಒಂದು ಸ್ಕ್ರೀನ್ ಶಾಟ್ ಅನ್ನ ತಮ್ಮ ಖಾತೆಯಲ್ಲಿ ಸ್ಟೇಟಸ್ ಮೂಲಕ ಹಾಕಿಕೊಂಡು ಇನ್ನ ಸ್ಟೇಟಸ್ ಮೂಲಕ ಕಿಡಿಕಾರಿರುವಂಥದ್ದು. ಇದೇ ಕುರಿತಂತೆ ನಟಿ ರಮ್ಯಾ ಈಗೇನು ಗೌಡ್ರು ಹುಡುಗ ರಾಜ್, ನೀವೆಲ್ಲ ಏನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಯಾರ್ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಇನ್ಬಾಕ್ಸ್ ನಲ್ಲಿ ಅವಾಚ್ಯ ಶಬ್ದಗಳಿಂದ ಅವರನ್ನ ನಿಂದನೆ ಮಾಡಿದ್ದಾರೆ, ಅವರ ಫ್ಯಾಮಿಲಿಯನ್ನ ನಿಂದನೆ ಮಾಡಿದ್ದಾರೆ, ಇವರೆಲ್ಲರ ವಿರುದ್ಧವಾಗಿ ಒಂದು ಕೇಸ್ ಫೈಲ್ ಮಾಡೋಕೆ ಮುಂದಾಗಿರುವಂಥದ್ದು. ಇನ್ನ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಈ ಒಂದು ವಾರ್, ಸಾಮಾಜಿಕ ಜಾಲತಾಣದ ವಾರ್ ಅಂದ್ರೆ ಸೋಷಿಯಲ್ ಮೀಡಿಯಾ ವಾರ್ ಎಲ್ಲಿಗೋಗಿ ಮುಟ್ಟುತ್ತೆ. ಡಿ ಬಾಸ್ ಫ್ಯಾನ್ಸ್ ಅಂತ ಹೇಳಿಕೊಂಡಿರುವಂತಹ ಇಂತಹ ಖಾತೆಗಳಿಂದ ಬಂದಂತಹ ಮೆಸೇಜ್ಗಳಿಗೆ ಈಗಾಗಲೇ ನಟಿ ರಮ್ಯಾ ಕಿಡಿಕಾರ್ತಾ ಇರುವಂಥದ್ದು. ಹಾಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಈಗಾಗಲೇ ಕೇಸ್ ಫೈಲ್ ಮಾಡೋಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇವರಿಬ್ಬರ ಅಂದ್ರೆ ಡಿ ಬಾಸ್ ಫ್ಯಾನ್ಸ್ ಅಭಿಮಾನಿಗಳು ಹಾಗೆ ನಟಿ ರಮ್ಯಾ ಇವರಿಬ್ಬರ ವಾರ್ ಏನೆಲ್ಲ ಬೆಳವಣಿಗೆಯನ್ನ ತರುತ್ತೆ ಸ್ಯಾಂಡಲ್ವುಡ್ ನಲ್ಲಿ ಕಾದ್ ನೋಡ್ಬೇಕಾಗಿದೆ.